HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಗೊರೂರು ವ್ಯಾಪ್ತಿಯ ಹೇಮಾವತಿ ಯೋಜನಾ ವಲಯ ಕಚೇರಿಯಲ್ಲಿ ಅಕ್ರಮ 5 ಪ್ರಕರಣಗಳ ತನಿಖೆಯನ್ನ ಸಿಐಡಿ ಅಥವಾ ಇಲಾಖೆ ವಿಚಾರಣೆ ನಡೆಸಲು ಆಗ್ರಹ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆರ್ ಮೋಹನ್ ಒತ್ತಾಯ. ಸಕಲೇಶಪುರದಲ್ಲಿ ನವಜಾತ ಗಂಡು ಮಗು ಮಾರಾಟ ಆರೋಪ. ಹುಟ್ಟಿದ ಗಂಡು ಮಗುವನ್ನ ಸಾಕಲು ಸಾಧ್ಯವಾಗದೆ ಮಾರಾಟ ಮಾಡಲು ಯತ್ನಿಸಿದ ತಾಯಿ ಆಶಾ ಕಾರ್ಯಕರ್ತೆ ಸೇರಿ 5 ಬಂಧನ. ಹಾಸನ ನಗರ ಹಾಗೂ ತಾಲೂಕಿನ ವಿವಿಧ ಸ್ಥಳಗಳಲ್ಲಿ ಸರಕಳವು ಪ್ರಕರಣ. 3 ಆರೋಪಿಯನ್ನ ಬಂಧಿಸಿದ ಪೊಲೀಸರು. 7 ಲಕ್ಷ ಮೌಲ್ಯದ ಚಿನ್ನಾಭರಣ ವಶ. ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಜೀತಾ. ಹೇಮಾವತಿ ಯೋಜನಾ ವಲಯ ಕಚೇರಿ ಗೊರೂರು ವ್ಯಾಪ್ತಿಯಲ್ಲಿ ಅಕ್ರಮ ಎಸಗಿರುವ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸಿಐಡಿ ಇಲ್ಲವೇ ಸಮಗ್ರ ಇಲಾಖೆ ವಿಚಾರಣೆ ನಡೆಸಿ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಸಾಮಾಜಿಕ ಕಾರ್ಯಕರ್ತ ಆರ್ ಮೋಹನ್ ಒತ್ತಾಯಿಸಿದರು. ಹಾಸನದಲ್ಲಿ ಮಾತನಾಡಿ, ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಮುಖ್ಯ ಇಂಜಿನಿಯರ್ ಹೇಮಾವತಿ ಯೋಜನಾ ವಲಯ ಕಚೇರಿ ಗೊರೂರು ವ್ಯಾಪ್ತಿಯಲ್ಲಿ ಅಕ್ರಮ ಎಸಗಿರುವ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ದೂರು ಸಂಬಂಧ ಕ್ರಮ ಕೈಗೊಂಡಿರದ ಕಾರಣ ಈ ಪ್ರಕರಣಗಳನ್ನು ಸಿಐಡಿ ಅಥವಾ ಸಮಗ್ರ ಇಲಾಖಾ ವಿಚಾರಣೆ ನಡೆಸಿ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಲೋಕಾಯುಕ್ತ ನ್ಯಾಯಾಲಯದ 5 ಪ್ರಕರಣಗಳು ಸತ್ಯಾಂಶದಿಂದ ಕೂಡಿದ್ದು, ಅಧಿಕಾರಿಗಳು ಅಕ್ರಮವಾಗಿ ವ್ಯವಹರಿಸಿ ಭ್ರಷ್ಟಾಚಾರ ಎಸಗಿರುವುದು ಕಚೇರಿ ಮೂಲಗಳ ಖಚಿತ ಮಾಹಿತಿ ಆಧರಿಸಿ ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ವಿಷಯಗಳ ಬಗ್ಗೆ ದಾಖಲಾತಿಗಳನ್ನು ಕೋರಲಾಗಿ, ಕೆಲವು ವಿಭಾಗಗಳ ಅಧಿಕಾರಿಗಳು ದಾಖಲಾತಿಗಳನ್ನು ನೀಡಿದರೆ, ಇನ್ನು ಕೆಲವು ಅಧಿಕಾರಿಗಳು ದಾಖಲಾತಿಗಳನ್ನು ನೀಡದೆ ಯಾವುದೋ ಆಮಿಷ ಒಡ್ಡಿ ದಾಖಲಾತಿಗಳನ್ನು ಕೇಳದಂತೆ ಪೋಡಿ ರೌಡಿಗಳು ಹಾಗೂ ರಾಜಕೀಯ ಮುಖಂಡರುಗಳಿಂದ ಬೆದರಿಕೆ ಹಾಕಿಸುತ್ತಿದ್ದಾರೆ ಎಂದರು. ಕಾರಣ, ಕಾಮಗಾರಿ ನಿರ್ವಹಿಸಿರುವುದೇ ರಾಜಕೀಯ ಪ್ರಭಾವಿಗಳು. ಅಧಿಕಾರಿಗಳ ಭ್ರಷ್ಟಾಚಾರ ಪ್ರಚಾರ ಪಡಿಸಿದ್ರಿಂದ ನನ್ನ ಮೇಲೆ 2023 ಜನವರಿ 3ರಂದು ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಪ್ರಕರಣ ದಾಖಲಿಸಿರುತ್ತಾರೆ. ಈ ಅಧಿಕಾರಿಗಳ ದುರ್ನಡತೆ, ಭ್ರಷ್ಟಾಚಾರ ವಿರುದ್ಧ ಇಲಾಖಾ ಅಧಿಕಾರಿಗಳಿಗೆ ದೂರು ನೀಡಿದ್ರೂ ಪ್ರಯೋಜನವಾಗದ ಕಾರಣ ಈ ಹಿಂದೆ ಮುಖ್ಯ ಇಂಜಿನಿಯರ್ ಆಗಿ ವಯೋನಿವೃತ್ತಿ ಹೊಂದಿರುವ ಎನ್ ನಾಗರಾಜ್, ಅಧೀಕ್ಷಕ ಇಂಜಿನಿಯರ್ ಕೆಎನ್ ನಳಿನಿ, ಕಾರ್ಯಪಾಲಕ ಇಂಜಿನಿಯರ್ ಅವರುಗಳಾದ ಎಸ್ ಯೋಗೇಶ್, ಎಸ್ ಸತೀಶ್, ಎಂಬಿ ಜಯಕುಮಾರ್, ಎಚ್ಡಿ ದಿನೇಶ್, ವಿಆರ್ ಮಹೇಶ್ ಹಾಗೂ ಸಹಾಯಕ ಇಂಜಿನಿಯರ್ ಮನೋಜ್ ಕುಮಾರ್ ಇವರುಗಳ ಮೇಲೆ ನಿರ್ದಿಷ್ಟ ವಸ್ತು ವಿಷಯಗಳನ್ನಾಧರಿಸಿ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಆದ್ದರಿಂದ ಗೌರವಾನ್ವಿತ ಲೋಕಾಯುಕ್ತ ನ್ಯಾಯಾಲಯವು ಅಧಿಕಾರಿಗಳ ಆಮಿಷಕ್ಕೆ ಒಳಗಾಗದೆ, ರಾಜಕೀಯ ಒತ್ತಡಕ್ಕೆ ಹೆದರದೆ 5 ಪ್ರಕರಣಗಳ ಸಮಗ್ರ ತನಿಖೆ ನಡೆಸಬೇಕು ಅಥವಾ ಸಿಐಡಿ ಇಲಾಖೆಗೆ ವರ್ಗಾಯಿಸಬೇಕು. ಇಲಾಖೆ ಸಮಗ್ರ ತನಿಖೆ ನಡೆಸಿ ಪ್ರಕರಣಗಳ ಅಕ್ರಮ ಎಸಗಿರುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಈ ಮೂಲಕ ಆಗ್ರಹಿಸಿದರು. ಇದೇ ವೇಳೆ ಉಮೇಶ್, ಜಗದೀಶ್, ಕಾಳೇಗೌಡ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ತಡೆಯುವ ನಿಟ್ಟಿನಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಕ್ಕೆ ನಾವು ಬಂದಿರ್ತೀವಿ. ಇವತ್ತಿನ ವಿಷಯ ಹೇಮಾವತಿ ಮುಖ್ಯ ಇಂಜಿನಿಯರ್ ಹೇಮಾವತಿ ವಲಯ ಕಚೇರಿ ವ್ಯಾಪ್ತಿಯ ಏನು ವೃತ್ತ ಕಚೇರಿ ವಿಭಾಗ ಕಚೇರಿಗಳಿದ್ದಾವೆ, ಗೊರೂರು ವೃತ್ತ ಕಚೇರಿ ವಿಭಾಗ ಕಚೇರಿಗಳಲ್ಲಿನ ಭ್ರಷ್ಟಾಚಾರವನ್ನು ನಾನು ಖಂಡಿಸಿ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿರುತ್ತೇನೆ. ಮೊದಲನೇ ಪ್ರಕರಣ 1919 ಇಸ್ವಿನಲ್ಲಿ ನೀರುಗಂಟಿಗಳ ಸವಡಿಸ್ಗಳ ಬಗ್ಗೆ ಮಾಹಿತಿ ಕೇಳಿದಾಗ ಇದುವರೆಗೂ ಕೂಡ ಕೊಡ್ಲಿಕ್ಕಾಗಲಿಲ್ಲ. ನೀರುಗಂಟಿಗಳ ಬಗ್ಗೆ ಒಂದು ಸಬ್ ಡಿವಿಷನ್ ಅಲ್ಲಿ 5 ಜನ, 4 ಜನ, 3 ಜನ ನೀರುಗಂಟಿಗಳಿರ್ತಾರೆ, ಸವಡಿಸ್ಗಳಿರ್ತಾರೆ. ಆದರೆ ಒಂದು ಸಬ್ ಡಿವಿಷನ್ ಅಲ್ಲಿ 20 ಲಕ್ಷ, 12 ಲಕ್ಷ, 30 ಲಕ್ಷ ಹಣ ಬಿಡುಗಡೆ ಮಾಡ್ಕೊಂಡಿರ್ತಾರೆ. ಸವಡಿ ಕೊಡೋದು 8,000, 10,000 ಸಭ್ಯ ಒಬ್ಬೊಬ್ಬರಿಗೆ ಸಂಬಳನ. 4 ಜನ ಇದ್ರೆ 40,000 ರೂಪಾಯಿ ಸಂಬಳ ಕೊಡಬಹುದು. 6 ತಿಂಗಳು ಅವ್ರಿಗೆ ಕೆಲಸ ಕೊಡೋದಿರು, 6 ತಿಂಗಳು ನೀರು ತೆಗೆದಾಕ್ತಾರೆ. ಆದ್ರೆ ನೋಡಿದ್ರಲ್ಲಿ 28 ಲಕ್ಷ ಹಣ ಬಿಡುಗಡೆ ಆಗಿದೆ. 30 ಲಕ್ಷ, 40 ಲಕ್ಷ ಹೀಗೆ ಹಣನ ಬಿಡುಗಡೆ ಮಾಡ್ತಾರೆ. ಇದು ಮಿಸ್ಯೂಸ್ ಆಗ್ತಾ ಇದೆ. ಇದನ್ನ ಪ್ರಶ್ನಿಸಿ ನಾನು ನ್ಯಾಯಾಲಯಕ್ಕೆ ದಾವೆ ಹೂಡಿರುತ್ತೇನೆ. ಒಂದನೇದು, ಹುಟ್ಟಿದ ಗಂಡು ಮಗುವನ್ನ ಸಾಕಲು ಸಾಧ್ಯವಾಗದೆ ಮಾರಾಟ ಮಾಡಲು ಯತ್ನಿಸಿದ ತಾಯಿ ಸೇರಿ 5ರನ್ನ ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ತಿಳಿಸಿದರು. ಹಾಸನ ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾತನಾಡಿ, ಜನವರಿ 3ರಂದು ಮಕ್ಕಳ ರಕ್ಷಣಾ ಅಧಿಕಾರಿ ಕಾಂತರಾಜ್ ನೀಡಿರುವ ದೂರಿನ ಆಧಾರದಲ್ಲಿ ತನಿಖೆ ನಡೆಸಿದಾಗ ಮಗು ಸಾಗಣೆ ಮತ್ತು ಮಾರಾಟ ಮಾಡಿರುವ ಬಗ್ಗೆ ಸತ್ಯಾಂಶ ಹೊರಬಂದಿದೆ. ಆರೋಪಿಗಳಾದ ಸುಬ್ರಹ್ಮಣ್ಯ, ಶ್ರೀಕಾಂತ್ ಎಂಬುವವರು ತಮ್ಮ ತೋಟದಲ್ಲಿ ಕೆಲಸ ಮಾಡುತ್ತಿರುವ ಗಿರಿಜಾ ಎಂಬುವವರ ಮಗುವನ್ನ ಚಿಕ್ಕಮಗಳೂರು ಮೂಲದ ಉಷಾ ಎಂಬುವವರಿಗೆ ಮಾರಾಟ ಮಾಡಿದ್ದಾರೆ ಎಂಬುದನ್ನು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಅದರ ಅನ್ವಯ ಈಗಾಗಲೇ ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ ಎಂದರು.
ಈ ಪ್ರಕರಣದಲ್ಲಿ ಈವರೆಗೆ ಯಾವುದೇ ಹಣದ ವಹಿವಾಟು ಕಂಡುಬಂದಿಲ್ಲ. ಈಗಾಗಲೇ ಈ ಪ್ರಕರಣದ ಪೈಕಿ 5 ಜನರನ್ನ ಬಂಧಿಸಲಾಗಿದ್ದು ತನಿಖೆ ಆರಂಭಿಸಿದ್ದೇವೆ. ಜೊತೆಗೆ ಆಶಾ ಕಾರ್ಯಕರ್ತೆ ಗಿರಿಜಾ ಎಂಬುವರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಬಗ್ಗೆ ದೂರಿನಲ್ಲಿ ಉಲ್ಲೇಖವಿದೆ. ಈ ಬಗ್ಗೆ ತನಿಖೆ ನಡೆಯುತ್ತಿದೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ತಮ್ಮಯ್ಯ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ದಿನಾಂಕ 3/1/2024 ಅವತ್ತು ಕಾಂತರಾಜ್ ಅವರು ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಸಕಲೇಶಪುರ ತಾಲೂಕು ಅವರು ಕೊಟ್ಟಿರುವ ದೂರಿನ ಮೇರೆಗೆ ನಾವು ಒಂದು ಪ್ರಕರಣ ದಾಖಲೆ ಮಾಡಿ ತನಿಖೆಯನ್ನು ಮುಂದುವರಿಸಿದ್ವಿ. ಈ ಪ್ರಕರಣದ ಹಿನ್ನೆಲೆ ಏನಂದ್ರೆ, ಸುಬ್ರಹ್ಮಣ್ಯ ಅವರು, ಶ್ರೀಕಾಂತ್ ಅವರು ಸೇರಿ ಅವರು ತೋಟದಲ್ಲಿ ಕೆಲಸ ಮಾಡ್ತಾ ಇರುವ ಗಿರಿಜಾ ಅವರಿಗೆ ಒಂದು ಮಗುವನ್ನಾಗುತ್ತೆ. ಆ ಮಗುವನ್ನು ಉಷಾ ಎಂಬವರಿಗೆ ಮಾರಾಟ ಮಾಡಿದಾರಂತ. ಈ ಮಾರಾಟ ಮಾಡೋದಕ್ಕೆ ಸುಮಿತ್ರಾ ಆಶಾ ಅಂಗನವಾಡಿ ಕೆಲಸ ಮಾಡ್ತಾ ಇರೋದ್ರ ಸಹಾಯವನ್ನು ತೆಗೆದುಕೊಂಡು ಈ ಮಾರಾಟವನ್ನು ಮಾಡಿದಾರಂತ ದೂರನ್ನು ದಾಖಲೆಪಡಿಸಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಮಗು 13/11/2023 ಹಾಸನ ನಗರದ ಹಾಗೂ ತಾಲೂಕಿನ ವಿವಿಧ ಸ್ಥಳಗಳಲ್ಲಿ ಸರ ಕಳವು ಪ್ರಕರಣಗಳು ನಡೆದಿದ್ದು, ಇದರ ಪ್ರಕರಣ ದಾಖಲಿಸಿ ತನಿಖೆ ನಡೆಸಿ 3 ಆರೋಪಿಗಳನ್ನು ಬಂಧಿಸಿ ಹಾಸನ ಜಿಲ್ಲಾ ಪೊಲೀಸ್ ಇಲಾಖೆ ಒಟ್ಟು 7 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ತಿಳಿಸಿದರು. ಹಾಸನ ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಪ್ರಕರಣದಲ್ಲಿ ಸೈಯದ್ ಉಮರ್, ಹೇಮರಾಮ್ ಮತ್ತು ಮತ್ತೊಂದು ಪ್ರಕರಣದಲ್ಲಿ ಪ್ರವೀಣ್ ಎಂಬ 3 ಆರೋಪಿಗಳು ವಿವಿಧ ಕಳವು ಪ್ರಕರಣದಲ್ಲಿ ಭಾಗಿಯಾಗಿದ್ದು, ಇವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ವಿವಿಧ 9 ಪ್ರಕರಣಗಳಲ್ಲಿ ಚಿನ್ನಾಭರಣಗಳನ್ನು ದೋಚಿಕೊಂಡು ಪರಾರಿಯಾಗಿದ್ದ ಮೈಸೂರಿನ ರಾಜೀವ್ ನಗರದ ವಾಸಿ 45 ವರ್ಷದ ಸೈಯದ್ ಮತ್ತು ಮೈಸೂರು ಅಶೋಕ ರಸ್ತೆಯ ಸಂತೋಷ್ ಗೋಲ್ಡ್ ಪ್ಯಾಲೇಸ್ ಸಮೀಪದ ವಾಸಿ 35 ವರ್ಷದ ಹೇಮಾರಾಮ್ ಎಂಬ ಆರೋಪಿಗಳಿಬ್ಬರನ್ನ ಬಂಧಿಸಿ 5,50,000 ರೂಪಾಯಿ ಮೌಲ್ಯದ 110 ಗ್ರಾಂ ತೂಕದ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದರು. ಹಾಸನ ತಾಲೂಕು ದುದ್ದಾ ಹೋಬಳಿ ಹೆರಗು ಗ್ರಾಮದ ವಾಸಿ ಪದ್ಮಾ ಅವರು ಮಗ ದಿನೇಶ್ನ ಕುಟುಂಬದೊಂದಿಗೆ ಹಾಸನ ಗೌರಿಕುಪ್ಲು ಬಡಾವಣೆಯ ಬಿಜಿಎಸ್ ಶಾಲೆ ಪಕ್ಕ ಬಾಡಿಗೆ ಮನೆಯಲ್ಲಿ ವಾಸವಿದ್ದು, ಡಿಸೆಂಬರ್ 2ರಂದು ಸಂಜೆ 4ರ ಸಮಯ ಅಪರಿಚಿತ ವ್ಯಕ್ತಿ ಬೈಕ್ನಲ್ಲಿ ಬಂದು ಕೊರಳಿನಲ್ಲಿದ್ದ 1,50,000 ರೂಪಾಯಿ ಬೆಲೆಯ 33 ಗ್ರಾಂ ತೂಕದ ಚಿನ್ನದ ಮಾಂಗಲ್ಯ ಸರವನ್ನು ಕಿತ್ತುಕೊಂಡು ಪರಾರಿಯಾಗಿದ್ದ. ಈ ಹಿನ್ನೆಲೆ ದೂರು ನೀಡಿದ್ದು, ಇದೀಗ ಕಳ್ಳರನ್ನ ಪತ್ತೆ ಹಚ್ಚಲಾಗಿದೆ ಎಂದರು. ಈ ಆರೋಪಿಗಳ ವಿರುದ್ಧ ಒಟ್ಟು 9 ಪ್ರಕರಣಗಳು ದಾಖಲಾಗಿದ್ದು, ಹಾಸನ ಬಡಾವಣೆ ಠಾಣೆಯಲ್ಲಿ 4 ಪ್ರಕರಣ, ಪೆನ್ಷನ್ ಮೊಹಲ್ಲಾ ಠಾಣೆಯಲ್ಲಿ 3, ಹಾಸನ ನಗರ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣ ದಾಖಲಾಗಿದೆ ಎಂದು ಎಸ್ಪಿ ಅವರು ಮಾಹಿತಿ ನೀಡಿದರು. ಇನ್ನೊಂದು ಪ್ರಕರಣದಲ್ಲಿ 1,50,000 ರೂಪಾಯಿ ಬೆಲೆಯ 30 ಗ್ರಾಂ ತೂಕದ ಚಿನ್ನದ ಮಾಂಗಲ್ಯ ಸರ ಕಿತ್ತುಕೊಂಡು ಪರಾರಿಯಾಗಿದ್ದ ಆರೋಪಿ ಆಲೂರು ತಾಲೂಕು ಕೆ ಹೊಸಕೋಟೆ ಹೋಬಳಿಯ ಮಾದಿಹಳ್ಳಿ ಗ್ರಾಮದ 23 ವರ್ಷದ ಪ್ರವೀಣ್ ಎಂಬಾತನನ್ನ ಬಂಧಿಸಲಾಗಿದೆ. ಹಾಸನದ ಸತ್ಯಮಂಗಲದ 3ನೇ ಕ್ರಾಸ್ ವಾಸಿ ದೇವಮ್ಮ ಮನೆಯೊಳಗೆ ಏಕಾಏಕಿ ಪ್ರವೇಶಿಸಿ ದೇವಮ್ಮ ಅವರ ಕೊರಳಿನಲ್ಲಿದ್ದ 30 ಗ್ರಾಂ ತೂಕದ ಚಿನ್ನದ ಮಾಂಗಲ್ಯ ಸರವನ್ನ ಕಿತ್ತುಕೊಂಡು ಪರಾರಿಯಾಗಿದ್ದ. ಅವನನ್ನ ಬಂಧಿಸಲಾಗಿದೆ ಎಂದರು. ಕಳೆದ ತಿಂಗಳು ಮಹಿಳೆಯರ ಚೈನ್ ಎಸ್ಕೇಪ್ ಹೆಚ್ಚಳ ತಡೆಯಲು ನಾಕಾಬಂದಿ ಮಾಡಿದ್ದರಿಂದ ನಿಯಂತ್ರಣ ಮಾಡುವಲ್ಲಿ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ ಎಂದು ಹೇಳಿದರು. HCN ನ್ಯೂಸ್ ಹಾಸನ್. ಹಾಸನ ಸಬ್ ಡಿವಿಷನ್ ಲಿಮಿಟ್ಸ್ ಅಲ್ಲಿ ಕೆಲವೊಂದು ಕಡೆ ಚೈನ್ ಸ್ನ್ಯಾಚಿಂಗ್ ಅಂತೂ ಆಗ್ತಾ ಇತ್ತು. ಅದರಲ್ಲಿ ಸುಮಾರು ನವೆಂಬರ್ ಲಾಸ್ಟ್ ವಾರದಿಂದ ಡಿಸೆಂಬರ್ 1ನೇ ವಾರ ತನಕ ಕೆಲವೊಂದು ಚೈನ್ ಸ್ನ್ಯಾಚಿಂಗ್ ಪ್ರಕರಣವನ್ನು ಕಂಟಿನ್ಯೂಸ್ ಆಗಿ ರಿಪೋರ್ಟ್ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮುಂದುವರಿಸುವಾಗ ಈ ಚೈನ್ ಸ್ನ್ಯಾಚಿಂಗ್ ಅನ್ನು ಮಾಡೋರು ಸೈಯದ್ ಉಮರ್ ಅಂತ ಗೊತ್ತಾಯಿತು. ಇವರು ಮೂಲತಃ ಮೈಸೂರಿನವರು. ಈಗಾಗಲೇ ಅವ್ರ ಮೇಲೆ ಮೈಸೂರು ಸಿಟಿಯಲ್ಲಿ MO ಕಾರ್ಡ್ ಅಂತೂ ಓಪನ್ ಆಗಿತ್ತು. ಇವ್ರ ಮೋಡಸ್ ಆಪರೆಂಡಿ ಅಂದ್ರೆ ಒಬ್ಬರೇ ಬೈಕಲ್ಲಿ ಬಂದು ಚೈನ್ ಸ್ನ್ಯಾಚಿಂಗ್ ಅಂತ ಮಾಡಿಕೊಂಡು ಹೋಗೋರು. ಮತ್ತು ಇವ್ರದ್ದು ಮೇನ್ ಪ್ಲೇಸ್ ಆಫ್ ಅಟ್ಯಾಕ್ ಬಂದು ರೆಸಿಡೆನ್ಷಿಯಲ್ ಏರಿಯಾಸ್ ಅಂಡ್ ಔಟ್ಸ್ಕರ್ಟ್ಸ್. ನಮ್ದು ರಿಂಗ್ ರೋಡ್ ಮತ್ತು 80 ಫೀಟ್ ರೋಡಲ್ಲಿ. HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. SP ಮೊಬೈಲ್ಸ್ ಇದೀಗ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿದ್ದು, ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಪ್ರಯುಕ್ತ ಮೆಗಾ ಬಂಪರ್ ಆಫರ್. ಯಾವುದೇ ಸ್ಮಾರ್ಟ್ ಫೋನ್ ಕೊಂಡಲ್ಲಿ 3,000 ರೂಪಾಯಿ ಮೌಲ್ಯದ ಉಡುಗೊರೆ ಪಡೆಯಿರಿ. 10,000 ಮೇಲ್ಪಟ್ಟ ಸ್ಮಾರ್ಟ್ ಫೋನ್ ಖರೀದಿಗೆ ಬಿಡಿ ಭಾಗದ ಮೇಲೆ 75% ರಿಯಾಯಿತಿ ಪಡೆಯಿರಿ.
ನಿಮ್ಮ ಹಳೆ ಸ್ಮಾರ್ಟ್ ಫೋನ್ ಕೊಟ್ಟು ಹೊಸ ಸ್ಮಾರ್ಟ್ ಫೋನ್ ಪಡೆಯಿರಿ. ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳ. ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ಕಡಿಮೆ ಬಡ್ಡಿ ದರದಲ್ಲಿ ಸ್ಮಾರ್ಟ್ ಫೋನ್ ಖರೀದಿಸಬಹುದು. ಈ ಅವಕಾಶ ಡಿಸೆಂಬರ್ 18ರಿಂದ 31ರವರೆಗೆ ಮಾತ್ರ. ಬನ್ನಿ, ಖರೀದಿಸಿ, ಆನಂದಿಸಿ. ಎಸ್ಪಿ ಮೊಬೈಲ್ಸ್, ಸ್ಥಳ ಗಂಧದ ಕೋಟೆ ಎದುರು, ಆರ್ಸಿ ರಸ್ತೆ, ಹಾಸನ. ಫೋನ್ ನಂಬರ್ಸ್ 9035937854, 8197265252 ಮತ್ತು 8073743652. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನದಲ್ಲಿ ನೂತನವಾಗಿ ಡಿ ಹೋಮ್ ಫರ್ನಿಚರ್ ಶೋರೂಮ್ ಶೀಘ್ರದಲ್ಲಿಯೇ ತೆರೆಯಲಿದ್ದು, ಇದರ ಪ್ರಚಾರ ವಾಹನಕ್ಕೆ ಮಳಿಗೆಯ ಮಾಲೀಕ ರಫಿ ಚಾಲನೆ ನೀಡಿದರು. ಜನವರಿ 13ರಂದು ನೂತನವಾಗಿ ಉದ್ಘಾಟನೆಗೊಳ್ಳಲಿರುವ ಡಿ ಹೋಮ್ ಫರ್ನಿಚರ್ ಶೋರೂಂನಿಂದ ಆರಂಭಿಕವಾಗಿ ವಿವಿಧ ಆಫರ್ಗಳನ್ನು ನೀಡಲಾಗುತ್ತಿದೆ. ಇದೆಲ್ಲ ಮಾಹಿತಿಗಳು ಹಾಸನ ನಗರದ ಜನತೆಗೆ ತಿಳಿಯಪಡಿಸಲು ಪ್ರಚಾರ ವಾಹನಕ್ಕೆ ಚಾಲನೆ ನೀಡಲಾಗಿದೆ. ಈ ಬಗ್ಗೆ ಮಾತನಾಡಿದ ರಫಿ ಅವರು, ತಮ್ಮ ಮಳಿಗೆಯಲ್ಲಿ ಉತ್ತಮ ಮಟ್ಟದ ಗೃಹೋಪಯೋಗಿ ವಸ್ತುಗಳು ಸಿಗಲಿವೆ ಎಂದರು. ಡಿ ಹೋಮ್ ಫರ್ನಿಚರ್ ಶೋರೂಮ್ ಸ್ಟೇಡಿಯಂ ಎದುರಿನ ಸಾಲಗಾಮೆ ರಸ್ತೆಯಲ್ಲಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಿರಿ ಎಂದರು. HCN ನ್ಯೂಸ್, ಹಾಸನ್. Hello everyone, my name is Mohammad Rafi and D Home Furniture and Interiors is opening for the Hassan people on 13th of January 2024. So we have a wide collections of furniture for sofa, corner sofa, wardrobe, each and what all items you need for your home, we all have it. So we grandly inaugurate our function on 13th of January and we all invite you to our function and we all hope you will come and enjoy with us. Okay. ಸರ್ ನಮಸ್ಕಾರ, ನನ್ನ ಹೆಸರು ರಫೀಕ್ ಅಂತ. ಈ ಹಾಸನದಲ್ಲಿ ಹೊಸದಾಗಿ ಓಪನ್ ಆಗುವ ನಮ್ಮ ಅತಿ ದೊಡ್ಡ ಶೋರೂಮು ದಿ ಹೋಮ್ ಫರ್ನಿಚರ್ಸು. ಅದೇ ಥರ ಈ ತಿಂಗಳು ಜನವರಿ 13ಕ್ಕೆ ನಮ್ಮದು ಶಾಪ್ ಓಪನಿಂಗ್ ಶರ್ಮನಿ. ಅದಕ್ಕೋಸ್ಕರ ನಿಮಗೆ ಆಫರ್ ಸಮೇತ ಇದೆ. ನಮ್ಮದರಲ್ಲಿ 99,000 ರೂಪಾಯಿ ಕೊಟ್ಟರೆ ನಿಮಗೆ ಹೊಸ ಮನೆಗಿರೋ ಪ್ರತಿಯೊಂದು ಐಟಮ್ಸು ನಮ್ಮಲ್ಲಿ 99,000 ರೂಪಾಯಿ ಮಿನಿಮಮ್. ಅದು ಈ ತಿಂಗಳು ಲಾಸ್ಟ್ವರೆಗೂ ನಮ್ಮಲ್ಲಿ ಲಭ್ಯವಿದೆ. ಈ ಅವಸರ ನೀವು ಹಾಳು ಮಾಡಬೇಡಿ, ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಿ. ಮಗು ಜನಿಸಿದ ಒಂದೇ ದಿನಕ್ಕೆ ಗಂಡು ಮಗುವನ್ನ ಮಾರಾಟ ಮಾಡಿರುವ ದೂರು ಬಂದ ಹಿನ್ನೆಲೆ ತಾಯಿ ಹಾಗೂ ಆಶಾ ಕಾರ್ಯಕರ್ತೆ ಸೇರಿ 5ರನ್ನ ಬಂಧಿಸಿರುವ ಘಟನೆ ಸಕಲೇಶಪುರ ತಾಲೂಕಿನ ಬ್ಯಾಕರಬಳ್ಳಿ ಗ್ರಾಮದಲ್ಲಿ ನಡೆದಿದೆ. 2023ರ ನವೆಂಬರ್ 15ರಂದು ಸಕಲೇಶಪುರ ತಾಲೂಕಿನ ಹೆತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಗಿರಿಜಾ ಗಂಡು ಮಗುವಿಗೆ ಜನ್ಮ ನೀಡಿದ್ರು. ತನಗೆ ಈಗಾಗಲೇ 2 ಮಕ್ಕಳಿದ್ದಾರೆ ಎಂದು ಮಗು ಹುಟ್ಟಿದ ಮಾರನೇ ದಿನ ನವೆಂಬರ್ 16ರಂದು ಚಿಕ್ಕಮಗಳೂರು ಮೂಲದ ಉಷಾ ಎಂಬ ಮಹಿಳೆಗೆ ಮಗು ಹಸ್ತಾಂತರ ಮಾಡಿದ್ರು. ಮಗು ಅನಧಿಕೃತವಾಗಿ ಹಸ್ತಾಂತರ ಆಗಿರುವ ಬಗ್ಗೆ ಮಕ್ಕಳ ರಕ್ಷಣಾ ಘಟಕಕ್ಕೆ ದೂರು ಬಂದಿದ್ದು, ಇದನ್ನು ಆಧರಿಸಿ ಮಕ್ಕಳ ರಕ್ಷಣಾ ಅಧಿಕಾರಿ ಕಾಂತರಾಜ್ ನೇತೃತ್ವದ ತಂಡ ಪ್ರಕರಣ ಬಯಲಿಗೆಳೆದಿದೆ. ಘಟನೆ ಸಂಬಂಧ ತಾಯಿ ಗಿರಿಜಾ, ಆಶಾ ಕಾರ್ಯಕರ್ತೆ ಸುಮಿತ್ರಾ, ಮಗುವನ್ನ ಕೊಂಡ ಮಹಿಳೆ ಉಷಾ ಹಾಗೂ ಮಗು ಕೊಡಲು ಪ್ರೇರಣೆ ನೀಡಿದ ಆರೋಪದಲ್ಲಿ ಶ್ರೀಕಾಂತ್ ಹಾಗೂ ಸುಬ್ರಹ್ಮಣ್ಯ ಎಂಬುವರನ್ನ ಬಂಧಿಸಲಾಗಿದೆ. ತಮಗೆ ಈಗಾಗಲೇ 2 ಮಕ್ಕಳಿದ್ದ ಕಾರಣ ಮಗುವನ್ನ ಬೇರೆಯವರಿಗೆ ನೀಡಿದ್ದಾಗಿ ತನಿಖೆ ವೇಳೆ ತಾಯಿ ಗಿರಿಜಾ ಮಾಹಿತಿ ನೀಡಿದ್ದಾರೆ. ಆದರೆ ಕೆಲವರ ಮಧ್ಯಪ್ರವೇಶದಿಂದ ಮಗುವನ್ನ ಮಾರಾಟ ಮಾಡಿದ ಬಗ್ಗೆ ಗಂಭೀರ ಆರೋಪವಿದ್ದು, ತಾಯಿ ಮಗುವಿನ ರಕ್ಷಣೆ ಬಗ್ಗೆ ಗಮನ ಹರಿಸಬೇಕಿದ್ದ ಆಶಾ ಕಾರ್ಯಕರ್ತೆಯಿಂದಲೇ ಕಾನೂನು ಉಲ್ಲಂಘನೆಗೆ ಬೆಂಬಲ ನೀಡಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಜನವರಿ 2ರಂದು ಬಂದ ಅಧಿಕೃತ ಮಾಹಿತಿ ಆಧರಿಸಿ ಮಕ್ಕಳ ರಕ್ಷಣಾ ಅಧಿಕಾರಿ ಕಾಂತರಾಜ್ ಪೊಲೀಸರಿಗೆ ದೂರು ನೀಡಿದ್ದು, ಕೇಸ್ ದಾಖಲಿಸಿಕೊಂಡು ಪೊಲೀಸರು ತಾಯಿ ಸೇರಿ 5ರನ್ನ ಬಂಧಿಸಿದ್ದು, ಮಗುವಿಗೆ ಹಾಸನ ಮಕ್ಕಳ ರಕ್ಷಣಾ ಘಟಕದಲ್ಲಿ ಆಶ್ರಯ ನೀಡಲಾಗಿದೆ. ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. HCN ನ್ಯೂಸ್, ಸಕಲೇಶಪುರ. ಬೇಲೂರು ಶಾಂತಲಾ ವಿದ್ಯಾಸಂಸ್ಥೆಯಲ್ಲಿ ಪುರಸಭೆಯಿಂದ ಆಯೋಜಿಸಲಾಗಿದ್ದ ದೇಶದ ಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರ ಜಯಂತಿಯನ್ನ ಶಾಲಾ ಮಕ್ಕಳೊಂದಿಗೆ ಅರ್ಥಪೂರ್ಣವಾಗಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಮಾತನಾಡಿ, ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನ ನಿರಾಕರಿಸಿದ್ದ ಸಮಾಜಕ್ಕೆ ಎದುರಾಗಿ ನೋವು ಅಪಮಾನಗಳನ್ನ ಮೆಟ್ಟಿ ನಿಂತು ಎಲ್ಲ ವರ್ಗದ ಹೆಣ್ಣು ಮಕ್ಕಳಿಗೆ ಶಾಲೆಯನ್ನ ಪ್ರಾರಂಭಿಸಿ ಅಕ್ಷರ ಕಲಿಸಿದ ಮಹಾತಾಯಿ ಯಾರೆಂದರೆ ಸಾವಿತ್ರಿಬಾಯಿ. ಈ ದಿಟ್ಟ ಮಹಿಳೆಗೆ ಕೋಟಿ ನಮನಗಳನ್ನ ಸಲ್ಲಿಸಬೇಕು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ,
ತಸ್ಮೈ ಶ್ರೀ ಗುರುವೇ ನಮಃ ಎಂಬಂತೆ ಪ್ರತಿ ವರ್ಷ ಜನವರಿ 3ರಂದು ದೇಶದ ಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿ ಬಾಪುಲೆ ಅವರ ಜಯಂತಿಯನ್ನು ಆಚರಿಸಲಾಗುತ್ತದೆ. ಶಾಂತಲಾ ವಿದ್ಯಾಸಂಸ್ಥೆಯ ಶಿಕ್ಷಕಿಯರು ಹಾಗೂ ಶಾಲಾ ಮಕ್ಕಳೊಂದಿಗೆ ಆಚರಿಸುತ್ತಿರುವುದು ಬಹಳ ಸಂತೋಷವಾಗಿದೆ. ನಾನು ಸಹ ಇದೇ ಶಾಲೆಯಲ್ಲೇ ವಿದ್ಯಾಭ್ಯಾಸ ಮಾಡಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಡಿಯಲ್ಲಿ ಚುನಾಯಿತ ಪ್ರತಿನಿಧಿಯಾಗಿ ಬೇಲೂರು ಪುರಸಭೆ ಸದಸ್ಯೆಯಾಗಿ ಆಯ್ಕೆಯಾಗಿದ್ದು, ಬೇಲೂರು ಪ್ರಥಮ ಪ್ರಜೆಯಾಗಿ ಆಯ್ಕೆಯಾಗಿರುವುದು. ಅದರಂತೆ ಶಾಲಾ ಮಕ್ಕಳು ನೀವು ಸಹ ಜೀವನದಲ್ಲಿ ಒಂದು ಗುರಿ ಇಟ್ಟುಕೊಂಡು ಶಿಕ್ಷಕರು ಕಲಿಸಿಕೊಟ್ಟ ಶಿಕ್ಷಣ ಮತ್ತು ಅವರ ಮಾರ್ಗದರ್ಶನದಲ್ಲಿ ಸಾಗಿದ್ರೆ ಜೀವನ ಉಜ್ವಲ ಭವಿಷ್ಯವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಶಿಕ್ಷಕರು ಕಲಿಸಿದ ಪ್ರತಿಯೊಂದು ಅಕ್ಷರವೂ ನಿಮ್ಮ ಜೀವನದಲ್ಲಿ ಬಹಳ ಅವಶ್ಯಕತೆ ಇರುತ್ತದೆ. ಸಾವಿತ್ರಿಬಾಯಿ ಪುಲೆ ಅವರಿಗೆ ಅನೇಕ ಅಡೆತಡೆಗಳು ಬಂದರೂ ಸಹ ಎದೆಗುಂದದೆ ಧೈರ್ಯದಿಂದ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕಲಿಸಿಕೊಟ್ಟ ಧೀರ ಮಹಿಳೆ. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಲು ಶಾಲೆ ಆರಂಭಿಸಿದ ಭಾರತದ ಮೊಟ್ಟಮೊದಲ ಮಹಿಳಾ ಶಿಕ್ಷಕಿ ಎಂದರು. ಮತ್ತು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿ ಪ್ಲಾಸ್ಟಿಕ್ ಬಳಕೆಯನ್ನ ನಿಲ್ಲಿಸಿ ಅಂಗಡಿಗಳಿಗೆ ಹೋದಾಗ ಮನೆಯಿಂದಲೇ ಬಟ್ಟೆ ಬ್ಯಾಗ್ ಬಳಸಿ ಎಂದು ಮನವಿ ಮಾಡಿಕೊಂಡರು. ನಂತರ ಮಾತನಾಡಿದ ಹಸಿರು ಭೂಮಿ ಪ್ರತಿಷ್ಠಾನದ ಕಾರ್ಯದರ್ಶಿ ನೂರ್ ಅಹಮದ್, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಹಾಗಾಗಿ ಶಾಲಾ ಆವರಣ ಮತ್ತು ಮನೆಯ ಅಕ್ಕಪಕ್ಕ ಮರ ಗಿಡಗಳನ್ನು ಬೆಳೆಸಿ ಮತ್ತು ಮಕ್ಕಳು ಚಿಕ್ಕ ವಯಸ್ಸಿನಿಂದಲೇ ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಳ್ಳಿ. ಶಿಕ್ಷಕರು ಹಾಗೂ ಪೋಷಕರಿಗೆ ಗೌರವಿಸಿ ದುಶ್ಚಟಗಳಿಂದ ದೂರವಿದ್ದು ಆರೋಗ್ಯದ ಕಡೆ ಹೆಚ್ಚು ಗಮನ ನೀಡಿ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ನೀವೆಲ್ಲರೂ ಸಹಕಾರಿಯಾಗಬೇಕು ಎಂದರು. ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಏರ್ಪಡಿಸಲಾಗಿದ್ದ ರಸಪ್ರಶ್ನೆ ಕಾರ್ಯಕ್ರಮ ಹಾಗೂ ಚಿತ್ರಕಲಾ ಸ್ಪರ್ಧೆಗಳಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಪ್ರಭಾಕರ್, ಪುರಸಭೆ ಹಿರಿಯ ಆರೋಗ್ಯ ಅಧಿಕಾರಿ ಜ್ಯೋತಿ, ಶಾಂತಲಾ ಶಾಲೆಯ ಮುಖ್ಯ ವ್ಯವಸ್ಥಾಪಕಿ ಸುನೀತಾ, ಸಹ ಶಿಕ್ಷಕಿ ಅಶ್ವಿನಿ, ಮುಖ್ಯೋಪಾಧ್ಯಾಯ ಹರೀಶ್, ಪತ್ರಕರ್ತರಾದ ಲಕ್ಷ್ಮಣ್, ಮಹೇಶ್ ಗೌಡ, ಅರುಣ್ ಕುಮಾರ್, ಮಾನವ ಹಕ್ಕು ಜಿಲ್ಲಾಧ್ಯಕ್ಷ ನಿಂಗರಾಜ್, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಸನ್ನ ಹಾಗೂ ಶಾಲೆಯ ಶಿಕ್ಷಕರು ಮತ್ತು ಮಕ್ಕಳು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ನಿಮ್ಗೆ ಒಂದು ಸ್ವಲ್ಪ ಅರಿವಾಗಬೇಕು. ಯಾಕೆ ಅಂದರೆ ನಾವು ಸಹ ಈ ಥರ ನೀವುಗಳು ಮುಂದಿನ ಇದರಲ್ಲಿ ನಾವು ಇದೇ ರೀತಿ ಆಗಿ ನೀವು ಓದಿದಂಥ ಶಾಲೆಗೆ ಬಂದು ನಿಮಗೆ ಒಂದು ಭಾಷಣ ಮಾಡ್ತೀನಿ ಅಂದಾಗ ಎಷ್ಟು ಖುಷಿ ಆಗುತ್ತೆ ಹೇಳಿ, ಆಗುತ್ತೆ ಇಲ್ವಾ? ಆ ಸಂತೋಷನ ವರ್ಣಿಸೋಕೆ ಅಸಾಧ್ಯ ಆಗುತ್ತೆ. ಅಷ್ಟು ಸಂತೋಷ ಇರುತ್ತೆ ನಮಗೆ. ನಾನು ಇವತ್ತು ಏನು ಮೊದಲನೇ ಬಾರಿಗೆ ಬರ್ತಾ ಇಲ್ಲ, ಅನೇಕ ಬಾರಿ ಬಂದಿದ್ದೀನಿ. ಆದರೆ ಈ ಪುರಸಭೆ ಅಧ್ಯಕ್ಷರಾದ ನಂತರ ಏನು ನಿಮ್ಮ ಮೊನ್ನೆ ನಡೆದಂತಹ ನಿಮ್ಮ ಸ್ಕೂಲ್ ಡೇ ಪ್ರೋಗ್ರಾಮ್ಗೆ ಬಂದಿದ್ದೆ, ನೋಡಿದ್ರಿ ಅಲ್ವಾ? ಅದ್ರ ನಂತರ ಮತ್ತೆ ನಿಮ್ಮ ಶಾಲೆಯಲ್ಲಿ ಯಾಕೆ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ನಮಗೆ ಅತ್ಯಂತ ಪ್ರೀತಿಪಾತ್ರವಾದಂತಹ ಶಿಕ್ಷಕಿ ಇದ್ದಾರೆ. ನಮ್ಮ ಟೀಚರ್ ಇರೋದು ಸದ್ಯಕ್ಕೆ ಎಲ್ಲರೂ ರಿಟೈರ್ಡ್ ಆಗಿದ್ದಾರೆ. ಇವರೊಬ್ಬರೇ ನನಗೆ ಶಿಕ್ಷಕಿ ಅಂತ ಇರೋದು. ನಾವು ಓದಿ HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ನಿಮ್ಮ ಕನಸಿನ ಮನೆಯನ್ನು ನನಸಾಗಿಸಿಕೊಳ್ಳಲು ಇಲ್ಲಿದೆ ಸುವರ್ಣಾವಕಾಶ. ಹಾಸನ್ ಡಿಸ್ಟ್ರಿಕ್ಟ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ಸ್ ಅಸೋಸಿಯೇಷನ್ ಪ್ರೆಸೆಂಟ್ಸ್ ಬಿಲ್ಟೆಕ್ 2024. ಹಾಸನ ಜನತೆಯ ವಿಶ್ವಾಸಾರ್ಹ ಅತಿ ದೊಡ್ಡ ವಸ್ತು ಪ್ರದರ್ಶನ ಬಿಲ್ಡ್ಟೆಕ್ 2024. ಹಾಸನದ ರಂಗನಾಥ ಸ್ಟೀಲ್ ಟ್ರೇಡರ್ಸ್ ಹಾಗೂ ಶೇಖರ್ ಪೇಂಟ್ಸ್ ಅಂಡ್ ಸಿರಾಮಿಕ್ಸ್ ಇವರ ಸಹಕಾರದೊಂದಿಗೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಉತ್ಪಾದಕರಿಂದ ಕಟ್ಟಡ ಸಾಮಗ್ರಿಗಳು, ಗೃಹಾಲಂಕಾರ ವಸ್ತುಗಳು ಹಾಗೂ ಪೀಠೋಪಕರಣಗಳ ಬೃಹತ್ ವಸ್ತು ಪ್ರದರ್ಶನ. ದಿನಾಂಕ ಜನವರಿ 5, 6, 7, 2024. ಕೇವಲ 3 ದಿನಗಳು ಮಾತ್ರವಿದ್ದು ಉಚಿತ ಪ್ರವೇಶಾತಿ ಇರುತ್ತದೆ. ಭೇಟಿ ಕೊಡಿ ಬಿಲ್ಡ್ಟೆಕ್ 2024. ಸ್ಥಳ ಜ್ಞಾನಾಕ್ಷಿ ಕನ್ವೆನ್ಷನ್ ಹಾಲ್, BM ರೋಡ್, ಹಾಸನ್. ಫೋನ್ ನಂಬರ್ 9986814680. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನದ SSM ಆಸ್ಪತ್ರೆಯು ಕೊರೋನಾ ವೇಳೆ ಉತ್ತಮ ಸೇವೆ ನೀಡಿ ಈಗ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಅತ್ಯಾಧುನಿಕ ದಿನದ 24 ಗಂಟೆ ವೈರ್ಲೆಸ್ ಮೂಲಕ ರೋಗಿ ಮೇಲ್ವಿಚಾರಣಾ ವ್ಯವಸ್ಥೆ ಕಲ್ಪಿಸಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಹಿಮ್ಸ್ ನೂತನ ನಿರ್ದೇಶಕ ಡಾ ಸಂತೋಷ್ ತಿಳಿಸಿದರು. ಹಾಸನದಲ್ಲಿ ಬುಧವಾರ ಮಾತನಾಡಿ, ಈ ದೇಶದ ಗಡಿಗಳಲ್ಲಿ ದೇಶ ಕಾಯುತ್ತಿರುವ ಹಾಗೂ ನಿವೃತ್ತಿ ಹೊಂದಿರುವ ಎಲ್ಲಾ ಸೈನಿಕರ ಪರವಾಗಿ ಮನವಿ ಏನೆಂದರೆ, ಇಡೀ ಭಾರತ ದೇಶದ ಏಳಿಗೆಗಾಗಿ ಶ್ರಮಿಸುತ್ತಿರುವ ರೈತರ ಮತ್ತು ಸೈನಿಕರು ಚೆನ್ನಾಗಿದ್ರೆ ಮಾತ್ರ ದೇಶದ ಏಳಿಗೆ ಸಾಧ್ಯ. ಈ ನಿಟ್ಟಿನಲ್ಲಿ ಸರ್ಕಾರವು ರಾಜಕೀಯವಾಗಿ ನಮಗೆ ಮೀಸಲಾತಿ ನೀಡಬೇಕೆಂದು ಒತ್ತಾಯಿಸುತ್ತೇವೆ ಎಂದರು. ಸೇನೆಯಲ್ಲಿ ಎಲ್ಲಾ ಜನಾಂಗದವರು ಸೇವೆ ಸಲ್ಲಿಸುತ್ತಿದ್ದಾರೆ. ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಸೈನಿಕರಿದ್ದಾರೆ. ಆದರೆ ನಮಗೆ ರಾಜಕೀಯವಾಗಿ ಯಾವುದೇ ಸ್ಥಾನಮಾನ ದೊರಕಿಲ್ಲ ಎಂದರು. ನಮ್ಮ ದೇಶದಲ್ಲಿ 552 ಜನ ಸಂಸದರು, 4000 ಜನ ಶಾಸಕರಿದ್ದಾರೆ. ಅವರ ಮಕ್ಕಳು ಯಾರಾದರೂ ದೇಶ ಸೇವೆಯಲ್ಲಿ ಸೈನಿಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಅವರವರ ಮಕ್ಕಳಿಗೆ ರಾಜಕೀಯದಲ್ಲಿ ಸ್ಥಾನ ಕೊಡಲು ಮುಂದಾಗುತ್ತಾರೆ. ಹಾಗೆಯೇ ಮಂತ್ರಿಗಳು ಕೂಡ ಆಗುತ್ತಾರೆ. ಆದರೆ ಸೈನಿಕರ ಮತ್ತು ರೈತರ ಮಕ್ಕಳು ಯಾವ ಕ್ಷೇತ್ರದಲ್ಲೂ ಮುಂದೆ ಬಂದಿಲ್ಲ. ಇದನ್ನೆಲ್ಲ ಗಮನಿಸಿದ್ರೆ ನಮ್ಮ ರಾಜಕೀಯ ವ್ಯವಸ್ಥೆ ಹದಗೆಟ್ಟಿದೆ.
ಎಲ್ಲಾ ವರ್ಗದವರಿಗೆ ಮೀಸಲಾತಿ ನೀಡಿದಂತೆ ನಮ್ಮ ಮಾಜಿ ಸೈನಿಕರಿಗೂ ಕೂಡ ಮೀಸಲಾತಿ ಕೊಟ್ಟು ರಾಜಕೀಯ ಪಕ್ಷದಲ್ಲಿ ಸೀಟ್ ಕೊಡಬೇಕೆಂದು ಆಗ್ರಹಿಸುತ್ತೇವೆ ಎಂದರು. ತಮ್ಮ ಜೀವನವನ್ನ ಲೆಕ್ಕಿಸದೆ ದೇಶ ಸೇವೆಗಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟ ಸೈನಿಕರು ಅನೇಕ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕೂಡ ನೂರಾರು ಸಂಖ್ಯೆಯಲ್ಲಿ ಸೈನಿಕರು ದೇಶ ಸೇವೆ ಸಲ್ಲಿಸಿ ನಿವೃತ್ತಿ ಪಡೆದಿದ್ದೇವೆ. ನಮಗೆ ಕೂಡಲೇ ಜಿಲ್ಲಾಡಳಿತ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ನಮಗೆ ತಲುಪಬೇಕಾಗಿರುವ ಸೌಲಭ್ಯಗಳನ್ನು ಶೀಘ್ರವೇ ತಲುಪಿಸುವ ನಿಟ್ಟಿನಲ್ಲಿ ಗಮನ ಹರಿಸಬೇಕೆಂದು ಮನವಿ ಮಾಡಿದರು. ಇತ್ತೀಚಿನ ದಿನಗಳಲ್ಲಿ ಜನಪ್ರತಿನಿಧಿಗಳು ಕೂಡ ಮಾಜಿ ಸೈನಿಕರನ್ನ ಕಡೆಗಣಿಸಿದ್ದಾರೆ. ನಮ್ಮ ಹಕ್ಕುಗಳ ಬಗ್ಗೆ ಯಾರೊಬ್ಬರೂ ಧ್ವನಿ ಎತ್ತಿಲ್ಲ. ಆದ್ದರಿಂದ ಮಾಜಿ ಸೈನಿಕರಿಗೂ ರಾಜಕೀಯ ಮೀಸಲಾತಿ ನೀಡಿ ರಾಜಕೀಯ ಸ್ಥಾನಮಾನ ನೀಡಬೇಕೆಂದು ಒತ್ತಾಯಿಸಿದರು. ಸಂಘದ ಪದಾಧಿಕಾರಿಗಳಾದ ಪ್ರದೀಪ್, ಬಾಲಕೃಷ್ಣ, ಚಂದ್ರೇಗೌಡ, ಬಸವರಾಜ್ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮೊದಲನೇ ದಿನದಿಂದನೂ ಕೂಡ ನಾನು ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೇನೆ. ನನ್ನ ರೋಗಿಗಳನ್ನು ಇಲ್ಲಿ ದಾಖಲಿಸಿದ್ದೇನೆ. ಸಂಸ್ಥೆಯ ಬೆಳವಣಿಗೆಯನ್ನು ಬಹಳ ಹತ್ತಿರದಿಂದ ಡಾಕ್ಟರ್ ದಿನೇಶ್ ಅವರ ಮಿತ್ರರಾದಿಂದ ಬಹಳ ಹತ್ತಿರದಿಂದ ಕೂಡ ನಾನು ಗಮನಿಸಿದ್ದೇನೆ. ಬಹುಶಃ ಹಾಸನಕ್ಕೆ ಪ್ರಪ್ರಥಮವಾಗಿ ಸೂಪರ್ ಸ್ಪೆಷಾಲಿಟಿಗಳನ್ನು, ನ್ಯೂರಾಲಜಿ ಇರ್ಬೋದು, ಪೀಡಿಯಾಟ್ರಿಕ್ ಸರ್ಜರಿ ಇರ್ಬೋದು, ಅವುಗಳನ್ನು ಪರಿಚಯಿಸಿದಂಥ ಸಂಸ್ಥೆ SSM ಆಸ್ಪತ್ರೆ. SSM ಈ ಹಾಸ್ಪಿಟಲ್ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಒಳ್ಳೆಯ ಕಾರ್ಯಕ್ರಮ ಇದು, ಒಂದು ಒಳ್ಳೆಯದು ಬಯೋಸೆನ್ಸಾರ್ಸ್ ಇಂಟ್ರೊಡಕ್ಷನ್ ಮಾಡಿರ್ತಕ್ಕಂಥದ್ದು. ಇಟ್ಸ್ ಅ ವೆರಿ ಗುಡ್ ಥಿಂಗ್. ಪೇಷಂಟ್ಸ್ಗೆ ಕ್ರಿಟಿಕಲ್ ಟೈಮ್ನಲ್ಲಿ ಎಸ್ಪೆಷಲಿ ECG ಕನೆಕ್ಟ್ ಮಾಡಿರ್ತಾರೆ. ಅದೇನಾದರೂ ಏರುಪೇರು ಆದಾಗ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ. ಡಾಕ್ಟರ್ಸ್ ಎಲ್ಲ ಇರ್ಬೋದು, ನರ್ಸಸ್ ಎಲ್ಲ ಇರ್ಬೋದು, ಇಮಿಡಿಯೇಟ್ಲಿ ಗೊತ್ತಾಗಿ ಅದನ್ನು ಅಟೆಂಡ್ ಮಾಡ್ತಕ್ಕಂಥದ್ದು, ಆಮೇಲೆ ಜೀವ ಉಳಿಸ್ತಕ್ಕಂಥದ್ದು ಇರುತ್ತೆ. 2024ನೇ ನೂತನ ವರ್ಷವನ್ನ ಚನ್ನರಾಯಪಟ್ಟಣದ ತಿರುಮಲ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಉಚಿತ ಕಣ್ಣಿನ ಹಾಗೂ ದಂತ ತಪಾಸಣಾ ಶಿಬಿರದೊಂದಿಗೆ ಶಾಲೆಯ ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟ ಮಾಡಲಾಯಿತು. ಕಾರ್ಯಕ್ರಮವನ್ನು ರಾಕೇಶ್ ನೇತ್ರಾಲಯ, ಜ್ಯೋತಿ ನೇತ್ರಾಲಯ, ಗುರು ಡೆಂಟಲ್ ಕ್ಲಿನಿಕ್ನ ವೈದ್ಯರುಗಳೊಂದಿಗೆ ಶಾಲಾ ಅಧ್ಯಕ್ಷ CR ರಘು, ಕಾರ್ಯದರ್ಶಿ ಸೌಮ್ಯ ರಘು, ಪ್ರಾಂಶುಪಾಲ ರಾಹುಲ್ ಬಿ ಹಾಗೂ ಯೂರೋ ಕಿಡ್ಸ್ ಸಂಯೋಜಕ ವಿಜಯ ರವಿ ಉದ್ಘಾಟಿಸಿದರು. ಡಾ ರಾಕೇಶ್ ಅವರು ಮಕ್ಕಳಿಗೆ ಕಣ್ಣು ಮತ್ತು ದಂತದಲ್ಲಿ ಅನಾರೋಗ್ಯವನ್ನ ಮೊದಲ ಹಂತದಲ್ಲಿಯೇ ಗುರುತಿಸಿ ಚಿಕಿತ್ಸೆ ನೀಡುವುದು ಉತ್ತಮ ಎಂದು ತಿಳಿಸಿಕೊಟ್ಟರು. ಪ್ರಾಂಶುಪಾಲ ರಾಹುಲ್ ಬಿ ಮಾತನಾಡಿ, ಯುವ ಜನತೆಯು ಆರೋಗ್ಯದ ಕಡೆ ಗಮನ ಹರಿಸದೆ ತಂಬಾಕು ಸೇವನೆಯಿಂದ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಪ್ರತಿದಿನ ವಾರ್ತೆಯಲ್ಲಿ ಹಾಗೂ ದಿನಪತ್ರಿಕೆಗಳಲ್ಲಿ ನೋಡುತ್ತಿದ್ದೇವೆ. ಇದು ಉತ್ತಮ ಆರೋಗ್ಯವಲ್ಲ. ಆದ್ದರಿಂದ ಉತ್ತಮ ಜೀವನ ನಡೆಸುವ ಮೂಲಕ ಒಳ್ಳೆಯ ಸಾರ್ವಜನಿಕರಾಗಬೇಕು. ಉತ್ತಮ ಆರೋಗ್ಯ ಎಂದರೆ ಬರೀ ದೈಹಿಕ ಆರೋಗ್ಯ ಮಾತ್ರವಲ್ಲದೆ ಮಾನಸಿಕ ಆರೋಗ್ಯ ಪಡೆಯುವುದೂ ಆಗಿದೆ. ಆದ್ದರಿಂದ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಎಂದರು. ಯೂರೋ ಕಿಡ್ಸ್ ತಿರುಮಲ ಅಂತಾರಾಷ್ಟೀಯ ಶಾಲೆಯ 380ರಷ್ಟು ವಿದ್ಯಾರ್ಥಿಗಳು ಸೇರಿದಂತೆ 200 ಪೋಷಕರಿಗೆ ಹಾಗೂ 80 ಸಾರ್ವಜನಿಕರು ಶಿಬಿರದ ಸದುಪಯೋಗ ಪಡೆದುಕೊಂಡರು. ನಂತರದಲ್ಲಿ ಕ್ರೀಡಾಕೂಟದಲ್ಲಿ ವಿಶೇಷವಾಗಿ ಪೋಷಕರಿಗೆ ಹಿಂದಿನ ಕಾಲದ ಆಣೆಕಲ್ಲು ಆಟ, ಬಾಟಲಿಗೆ ನೀರು ತುಂಬಿಸುವುದು, ಬಲೂನ್ ಹೊಡೆಯುವುದರೊಂದಿಗೆ ಹಾವು ಏಣಿ ಆಟವು ಎಲ್ಲರ ಗಮನ ಸೆಳೆಯಿತು. ಎಲ್ಲರೂ ಸಂತೋಷದಿಂದ ಕ್ರೀಡೆಗಳಲ್ಲಿ ಭಾಗವಹಿಸಿ ಆನಂತರ ವಿಜೇತರಾದ ಪೋಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಮತ್ತು ಪದಕಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರಾದ ಪೂಜಾ ಎಂ, ವೀಣಾ ಡಿಕೆ, ಶ್ವೇತಾ ಸಿಎನ್, ಭಾರತಿ ಟಿಬಿ, ರೇಖಾ ಜಿಜೆ, ಶೈಲಜಾ, ಮಾನಸ, ಸ್ನೇಹ, ಹೀನಾ, ಸುನಿಲ್, ಕ್ರಿಸ್ ಅಂಬೋಸಿಯಾ, ಶಿವಕುಮಾರ್ ಪಾಲ್ಗೊಂಡಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಹಾಸನ ನಗರದ ಉತ್ತರ ಬಡಾವಣೆಯಲ್ಲಿರುವ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಸಪ್ತಪದಿ ಸೌದಾಮಿನಿ ಸಭಾಂಗಣದಲ್ಲಿ ಜನವರಿ 5ರಿಂದ ಜನವರಿ 11ರವರೆಗೂ ಗಮಕ ಹಬ್ಬ, ಕವಿ ನಮನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಕರ್ನಾಟಕ ಗಮಕ ಕಲಾ ಪರಿಷತ್ ಜಿಲ್ಲಾಧ್ಯಕ್ಷ ಕಲಾಶ್ರೀ ಗಣೇಶ್ ಉಡುಪ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಕರ್ನಾಟಕ ಗಮಕ ಕಲಾ ಪರಿಷತ್ ಬೆಂಗಳೂರು ಜಿಲ್ಲಾ ಘಟಕ ಹಾಸನ, ಶ್ರೀ ಸೀತಾರಾಮಾಂಜನೇಯ ಸೇವಾ ಸಮಿತಿ, ಸಂಸ್ಕಾರ ಭಾರತಿ ಕರ್ನಾಟಕ, ಹಾಸನ ಜಿಲ್ಲಾ ಸಮಿತಿ ಹಾಗೂ ಹಾಸನ ನಗರ ಗೃಹ ನಿರ್ಮಾಣ ಸಹಕಾರಿ ಸಂಘ ನಿಯಮಿತ ಇವರ ಸಹಯೋಗದಲ್ಲಿ ಹಾಸನ ನಗರದ ಉತ್ತರ ಬಡಾವಣೆಯಲ್ಲಿರುವ ಶ್ರೀ ಸೀತಾರಾಮಾಂಜನೇಯ ದೇವಾಲಯದಲ್ಲಿರುವ ಸಪ್ತಪದಿ ಸೌದಾಮಿನಿ ಸಭಾಂಗಣದ ಪದ್ಮಶ್ರೀ ಗಮಕ ಗಂಧರ್ವ ಕೀರ್ತಿಶೇಷ ಹೊಸಳ್ಳಿ ಕೇಶವಮೂರ್ತಿ ವೇದಿಕೆಯಲ್ಲಿ 2024 ಜನವರಿ 5ರಿಂದ ಜನವರಿ 11ರವರೆಗೆ ಪ್ರತಿದಿನ ಸಂಜೆ 5:30ಕ್ಕೆ ಸರಿಯಾಗಿ ಗಮಕ ಹಬ್ಬ, ಕವಿ ನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದರು. ಮೊದಲ ದಿವಸ ದಿನಾಂಕ 5/1/2024ರಂದು ಸಂಜೆ 5:30ಕ್ಕೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಚಾಲನೆ ನೀಡಲಿದ್ದಾರೆ. ಕಾವ್ಯ ನಾಡೋಜ ಡಾ ಬಿವಿ ಸತ್ಯನಾರಾಯಣ, ಹಾಸನ ನಗರ ಗೃಹ ನಿರ್ಮಾಣ ಸಹಕಾರಿ ಸಂಘದ ಅಧ್ಯಕ್ಷ ಸುರೇಶ್ ಅವರು
ಹಾಸನ ಆಕಾಶವಾಣಿ ಕೇಂದ್ರದ ನಿಲಯ ನಿರ್ದೇಶಕ ಡಾ ವಿಜಯ್ ಅಂಗಡಿ ಅವರು ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವರು. ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ರಾಜ್ಯ ಉಪಾಧ್ಯಕ್ಷ, ಹಾಸನ ಜಿಲ್ಲಾ ಅಧ್ಯಕ್ಷ ಕಲಾಶ್ರೀ ಗಣೇಶ್ ಉಡುಪ ಅಧ್ಯಕ್ಷತೆ ವಹಿಸಲಿದ್ದಾರೆ. 7 ದಿನಗಳ ಕಾಲ ನಡೆಯುವ ಈ ಗಮಕ ಹಬ್ಬದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸುವ ಗಮಕ ಕಲಾವಿದರು 7 ಕವಿಗಳ ಕಾವ್ಯಗಳ ಗಾಯನ ಹಾಗೂ ವ್ಯಾಖ್ಯಾನಗಳನ್ನು ಪ್ರಸ್ತುತಪಡಿಸುವರು. ಜನವರಿ 11ರವರೆಗೂ ಪ್ರತಿದಿನ ಸಂಜೆ ಗಮಕ ಗೋಷ್ಠಿಗಳು ಜರುಗಲಿದೆ ಎಂದರು. 2024ನೇ ಜನವರಿ 11ರಂದು ಗುರುವಾರ ಸಂಜೆ ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ರಾಜ್ಯಾಧ್ಯಕ್ಷ ಗಮಕ ರತ್ನಾಕರ ಡಾ ಎವಿ ಪ್ರಸನ್ನ ಅಧ್ಯಕ್ಷತೆ ವಹಿಸಲಿದ್ದು, ಶ್ರೀ ಸೀತಾರಾಮಾಂಜನೇಯ ಸೇವಾ ಸಮಿತಿ ಕಾರ್ಯದರ್ಶಿ ಎಂವಿ ಶ್ರೀನಿವಾಸಮೂರ್ತಿ, ಕಲಾಶ್ರೀ ಗಣೇಶ್ ಉಡುಪ ಉಪಸ್ಥಿತರಿರುವರು. ಇದೇ ಸಂದರ್ಭದಲ್ಲಿ ಕಲಾ ಕ್ಷೇತ್ರದಲ್ಲಿ ಸಾಧನೆಗೈದ ಹಿರಿಯ ಕಲಾವಿದರನ್ನ ಸನ್ಮಾನಿಸಿ ಗೌರವಿಸಲಾಗುತ್ತದೆ. 7 ದಿನಗಳ ಕಾಲ ನಡೆಯುವ ಗಮಕ ಯಜ್ಞಕ್ಕೆ ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕಾಗಿ ಇದೇ ವೇಳೆ ಮನವಿ ಮಾಡಿದರು. ಕರ್ನಾಟಕ ಗಮಕ ಕಲಾ ಪರಿಷತ್ ಕಾರ್ಯದರ್ಶಿ ರುಕ್ಮಿಣಿ ನಾಗೇಂದ್ರ, ಸಂಸ್ಕಾರ ಭಾರತಿ ಖಜಾಂಚಿ ಕುಮಾರಸ್ವಾಮಿ, ಪದಾಧಿಕಾರಿಗಳಾದ ಪೂಜಾ ರಘುನಂದನ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. 82ನೇ ಇಸ್ವಿಯಲ್ಲಿ ಅದು ಪ್ರಾರಂಭ ಆಗಿ ನಿರಂತರವಾಗಿ ಆ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದೆ. ರಾಜ್ಯದ ಎಲ್ಲ ಜಿಲ್ಲೆಗಳು ಸಹ ಜಿಲ್ಲಾ ಘಟಕವನ್ನು ತೆರೆದು ಇಲ್ಲಿ ಜಿಲ್ಲಾ ಪ್ರತಿನಿಧಿಗಳು ಅಥವಾ ಜಿಲ್ಲಾ ಅಧ್ಯಕ್ಷರನ್ನಾಗಿ ಅನೇಕರು ನೇಮಿಸಿದೆ. ಅದೇ ರೀತಿಯಲ್ಲಿ ನಾನು ಕಳೆದ 24 ವರ್ಷಗಳಿಂದ ಅಧ್ಯಕ್ಷರ ಕೆಲಸ ಮಾಡ್ತಾ ಇದ್ದೇನೆ. ಕಳೆದ 17 ವರ್ಷಗಳಿಂದ ನಾವು ಈ ಗಮಕ ಹಬ್ಬ ಕವಿನಮನ ಅನ್ನುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮ, ಅದಕ್ಕೂ ಹಿಂದೆ ನಾವು ಕುಮಾರವ್ಯಾಸ ಜಯಂತಿ, ಲಕ್ಷ್ಮೀಶ ಜಯಂತಿ ಅಂತ ನಾವು ಒಂದು ದಿನ ಪೂರ್ತಿ ಮಾಡ್ತಾ ಇದ್ವಿ. ನಾನು ಅಧ್ಯಕ್ಷರಾದಾಗಿಂದ 17 ವರ್ಷಗಳಿಂದ ಈಚೆಗೆ ಗಮಕ ಹಬ್ಬ ಕವಿನಮನ. ಇದರ ಅರ್ಥ ಏನಪ್ಪಾ ಅಂದ್ರೆ 7 ದಿನಗಳ ಕಾಲ 7 ಕವಿಗಳ ಕಾವ್ಯಗಳು, ಮಹಾಕಾವ್ಯ, ಅದು ಬೇರೆ ಬೇರೆ ಕವಿಗಳನ್ನು ತಗೋತೀವಿ ನಾವು ಒಂದೊಂದು ವರ್ಷ. ಆ ಕವಿಗಳ ಮಹಾಕಾವ್ಯವನ್ನ ಖ್ಯಾತ ಗಮಕಿಗಳು ರಾಜ್ಯದ ಮೂಲೆ ಮೂಲೆಗಳಿಂದ ನಾವು ಯಾರನ್ನ ಆಹ್ವಾನಿಸಿದ್ದು, ಅವರು ಗಮಕಿಗಳು ವಾಚನವನ್ನು ಮಾಡಿದರೆ ವ್ಯಾಖ್ಯಾನಕಾರರು ಅದರ ವ್ಯಾಖ್ಯಾನವನ್ನು ಮಾಡೋರು. ಇದು ಒಂದು ಗಮಕದ ರಸದ. ಹುಬ್ಬಳ್ಳಿಯಲ್ಲಿ ಬಂಧನಕ್ಕೊಳಗಾದ ಶ್ರೀಕಾಂತ್ ಪೂಜಾರಿ ಅವರ ಬಿಡುಗಡೆಗೆ ಆಗ್ರಹಿಸಿ ಮತ್ತು ರಾಜ್ಯಾದ್ಯಂತ ರಾಮ ಭಕ್ತರ ಮೇಲೆ ಪೊಲೀಸ್ ಇಲಾಖೆಯಿಂದ ಆಗುತ್ತಿರುವ ದೌರ್ಜನ್ಯವನ್ನು ತಕ್ಷಣವೇ ನಿಲ್ಲಿಸಬೇಕೆಂದು ಒತ್ತಾಯಿಸಿ ಚನ್ನರಾಯಪಟ್ಟಣ ತಾಲೂಕು ಬಿಜೆಪಿ ಹಾಗೂ ವಿವಿಧ ಹಿಂದೂಪರ ಸಂಘಟನೆಗಳ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಚನ್ನರಾಯಪಟ್ಟಣದ 40 ಅಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಬಿಎಂ ರಸ್ತೆ ಹಳೆ ಬಸ್ ನಿಲ್ದಾಣದ ಮಾರ್ಗವಾಗಿ ಮಿನಿ ವಿಧಾನಸೌಧಕ್ಕೆ ಜಮಾವಣೆಗೊಂಡಿತು. ನಂತರ ಮಾತನಾಡಿದ ಹಿಂದೂಪರ ಸಂಘಟನೆ ಮುಖಂಡ ಮನೋಹರ್ ಗಜಾನನ, ದೇಶದಲ್ಲೇ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಎಲ್ಲರೂ ಕಾತುರತೆಯಿಂದ ಎದುರು ನೋಡುತ್ತಿದ್ರೆ ಪೊಲೀಸಿನವರು ಉದ್ದೇಶಪೂರ್ವಕವಾಗಿ ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿಯನ್ನ ಹಳೆ ಕೇಸನ್ನ ಮತ್ತೆ ಓಪನ್ ಮಾಡಿ ಬಂಧಿಸಿರುವುದು ಖಂಡನೀಯ ಎಂದರು. ನಿಂಬೇಹಳ್ಳಿ ಗಿರೀಶ್ ಮಾತನಾಡಿ, ಪದೇ ಪದೇ ಅಲ್ಪಸಂಖ್ಯಾತರನ್ನ ಓಲೈಸುವ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬರಗಾಲದ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುತ್ತಿದೆ. ಇದಕ್ಕೆ ತಕ್ಕ ಶಾಸ್ತಿಯನ್ನ ಮತದಾರರು ಮುಂದಿನ ದಿನಗಳಲ್ಲಿ ಮಾಡುತ್ತಾರೆ. ಅಯೋಧ್ಯೆಯ ಮಂತ್ರಾಕ್ಷತೆಯನ್ನ ದೇಶಾದ್ಯಂತ ಪ್ರತಿ ಮನೆಗೂ ತಲುಪಿಸುತ್ತಿದ್ದಾರೆ. ಅಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಅಡ್ಡಿ ಮಾಡುತ್ತಿದೆ. ಇದನ್ನೆಲ್ಲ ಗಮನಿಸಿ ಹೋರಾಟಕ್ಕೆ ಮುಂದಾಗಿದ್ದೇವೆ ಎಂದರು. ಪ್ರತಿಭಟನೆಯಲ್ಲಿ ದಮ್ಮನಿಂಗಲ ರವಿ, ಸಿಟಿ ಅಶೋಕ್, ನಂಜುಂಡ ಮೈಮ್, ಹರ್ಷವರ್ಧನ್, ಎಪಿ ನಂದೀಶ್ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ಹಿಂಗೆ ಮುಂದುವರಿಸಿದ್ರೆ ಮುಂದೆ ಉಗ್ರವಾದ ಹೋರಾಟ ಇರುತ್ತೆ. ಆ ಹೋರಾಟಕ್ಕೆ ನಾವು ಕಾರಣಕರ್ತರಿರಲ್ಲ. ಹಾಗಾಗಿ ದಯವಿಟ್ಟು ಇವ್ರಿಗೆ ಕೇಳ್ಕೊಳ್ಳೋದು ಒಂದೇನೆ, ಈ ಶಾಂತಿ ರೀತಿಯಲ್ಲೇ ಈ 31 ವರ್ಷದ ಏನು ಕೇಸ್ನ ಮತ್ತೆ ರೀಓಪನ್ ಮಾಡ್ಬಿಟ್ಟಿದೆ, ಅವ್ರನ್ನ ಅರೆಸ್ಟ್ ಮಾಡಿದಾರೋ ಅದನ್ನ ಅವ್ರನ್ನ ಬಿಡುಗಡೆ ಮಾಡಿ, ಮತ್ತೆ ಮುಂದೆ ನಮ್ಮ ಹಿಂದೂಗಳಿಗೆ ಮನಸ್ಸಿಗೆ ನೋವು ಮಾಡುವಂತ ಕಾರ್ಯಗಳನ್ನ ಕೈಯಾಗದಲ್ಲೇ ಶಾಂತಿ ರೀತಿಯಲ್ಲಿ ನಮ್ಮ ಜೊತೆ ಜೀವನ ಮಾಡಲಿ. ಅದು ಬಿಟ್ಟು ಹಿಂದೂಗಳನ್ನ ತುಷ್ಟೀಕರಣ ಮಾಡುವಂಥದ್ದು, ಹಿಂದೂಗಳನ್ನ ಲೆಕ್ಕ ಇದ್ದಲೇ ಮಾಡ್ಕೊಳ್ಳುವಂಥದ್ದು ಖಂಡಿತ ಮುಂದೆ ನಡೆಯೋದಿಲ್ಲ. ಯಾಕೆಂತಂದ್ರೆ ನಾವು ಹಿಂದೂಗಳು ಇವತ್ತು ಎಚ್ಚರಿಕೊಂಡಿದ್ವಿ, ಎಲ್ಲರೂ ಮೊದಲು ಸ್ಥಿತಿ ಇಲ್ಲ ಇವತ್ತು. ಹಾಗಾಗಿ ನಾವು ಇದು ನನ್ನ ದೇಶ, ನನ್ನ ಸಂಸ್ಕೃತಿ, ಇದಕ್ಕೋಸ್ಕರ ನಾವೆಲ್ಲ ಹೋರಾಟ ಮಾಡ್ತಾ ಇರೋದು. HCN ನ್ಯೂಸ್ನಲ್ಲೀಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ.
ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಮೂಡಿಗೆರೆ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕ ನಿಂಗನಾಯಕ ಕಚೇರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಇದಕ್ಕೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಮಾಜಿ ಜಿಲ್ಲಾಧ್ಯಕ್ಷ KM ಶ್ರೀನಿವಾಸ್ ಆಗ್ರಹಿಸಿದರು. ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಶಾಲಾ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕರಾಗಿ ಸರ್ಕಾರಿ ಕರ್ತವ್ಯ ನಿರ್ವಹಿಸುತ್ತಿದ್ದ ನಿಂಗನಾಯ್ಕ ಅವರು ಕಚೇರಿಯಲ್ಲಿಯೇ ಆತ್ಮಹತ್ಯೆ ಮಾಡಿಕೊಂಡಿರುವುದು ಅತ್ಯಂತ ವಿಷಾದನೀಯ. ಜಿಲ್ಲೆಯ ಕೆಲವು ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಲು ಸೂಕ್ತ ವಾತಾವರಣ ಇಲ್ಲದಿರುವುದು ಸ್ಪಷ್ಟವಾಗುತ್ತಿದೆ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಜಿಲ್ಲೆಯ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ನಿರ್ಭೀತಿಯಿಂದ ಕರ್ತವ್ಯ ನಿರ್ವಹಿಸಲು ಅನುವು ಮಾಡಿಕೊಡಬೇಕೆಂದು ಮನವಿ ಮಾಡಿದರು. HCN ನ್ಯೂಸ್, ಹಾಸನ್. ಮೊನ್ನೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ BO ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದಂಥ ಪತ್ರಾಂಕಿತ ವ್ಯವಸ್ಥಾಪಕರಾಗಿ ಕೆಲಸ ಮಾಡುತ್ತಿದ್ದಂಥ ನಿಂಗನಾಯಕರವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಆತ್ಮಹತ್ಯೆಗೆ ಕಾರಣರಾದ RTI ಕಿರುಕುಳ ಕೊಡ್ತಿದ್ದ ವ್ಯಕ್ತಿಯನ್ನು, ಯಾರು ಅವರಿಗೆ ಕಿರುಕುಳ ಕೊಡ್ತಿದ್ರು, ಅವರನ್ನು ಶೀಘ್ರವೇ ಬಂಧಿಸಬೇಕು ಅಂತ ನಾನು ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷನಾಗಿ ನಾನು ವಿನಂತಿಸ್ತೀನಿ. ಜೊತೆಯಲ್ಲಿ ಸರ್ಕಾರಿ ನೌಕರರಿಗೆ ವ್ಯವಸ್ಥಿತವಾದ ಕೆಲಸ ಮಾಡಲಿಕ್ಕೆ, ನಿರ್ಭಯವಾಗಿ ಕೆಲಸ ಮಾಡೋಕ್ಕೆ ನಮಗೆ ರಕ್ಷಣೆ ಬೇಕು. ಎಲ್ಲ ಜಿಲ್ಲೆಯಲ್ಲಿ, ಯಾವುದೇ ತಾಲೂಕಿರಲಿ ಯಾವುದೇ ಜಿಲ್ಲೆಯಲ್ಲಿ, ಕರ್ನಾಟಕದಾದ್ಯಂತ ಸರ್ಕಾರಿ ನೌಕರರು ಒಂದು ವ್ಯವಸ್ಥಿತವಾಗಿ ಕೆಲಸ ಮಾಡಬೇಕು ಅಂದರೆ ಸರ್ಕಾರ ಅವರಿಗೆ ರಕ್ಷಣೆ ಕೊಡಬೇಕು ಅಂತ ಈ ಮೂಲಕ ವಿನಂತಿಸ್ತೀನಿ. ಧನ್ಯವಾದ. ಚನ್ನರಾಯಪಟ್ಟಣ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ನೀಡಲಾಗುವ ಶ್ರೀಮತಿ ಅನಿತಾ ಕೌಲ್ ರಾಜ್ಯ ಪ್ರಶಸ್ತಿಗೆ ಹಾಸನ ಜಿಲ್ಲೆಯ ಶಿಕ್ಷಣ ಕ್ಷೇತ್ರದಲ್ಲಿ ಶ್ರಮಿಸುತ್ತಿರುವ ಉತ್ತಮ ಶಿಕ್ಷಕರನ್ನ ಗುರುತಿಸಿ ಆಯ್ಕೆ ಮಾಡಲಾಗಿದ್ದು, ಪ್ರಸಕ್ತ ಸಾಲಿನಲ್ಲಿ ಪ್ರೌಢಶಾಲಾ ವಿಭಾಗದಿಂದ ಶಿಕ್ಷಕರಾದ ಚಿದಾನಂದ KN ಆಯ್ಕೆಯಾಗಿದ್ದಾರೆ. ಜನವರಿ 7ರಂದು ಭಾನುವಾರ ಶ್ರೀಮತಿ ಅನಿತಾ ಕೌಲ್ ರಾಜ್ಯ ಪ್ರಶಸ್ತಿ ಪುರಸ್ಕಾರ ಸಮಾರಂಭವು ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನ H. ನರಸಿಂಹಯ್ಯ ಆಡಿಟೋರಿಯಂನಲ್ಲಿ ನಡೆಯಲಿದೆ. ಎಲ್ಲ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರನ್ನ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯು ಪ್ರಶಸ್ತಿ ನೀಡಿ ಪುರಸ್ಕರಿಸುತ್ತದೆ ಎಂದು ಜಿಲ್ಲಾ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಜಿಲ್ಲಾಧ್ಯಕ್ಷರು ತಿಳಿಸಿದ್ದಾರೆ. HCN ನ್ಯೂಸ್, ಚನ್ನರಾಯಪಟ್ಟಣ. ರಾಷ್ಟ್ರೀಯ ಮಾಜಿ ಸೈನಿಕರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಮೀಸಲಾತಿ ನೀಡುವಂತೆ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಮತ್ತು ಉಪಾಧ್ಯಕ್ಷ ಗೋವಿಂದೇಗೌಡ ಆಗ್ರಹಿಸಿದರು. ಹಾಸನದಲ್ಲಿ ಬುಧವಾರ ಮಾತನಾಡಿ, ಈ ದೇಶದ ಗಡಿಗಳಲ್ಲಿ ದೇಶ ಕಾಯುತ್ತಿರುವ ಹಾಗೂ ನಿವೃತ್ತಿ ಹೊಂದಿರುವ ಎಲ್ಲ ಸೈನಿಕರ ಪರವಾಗಿ ಮನವಿ ಏನೆಂದರೆ, ಇಡೀ ಭಾರತ ದೇಶದ ಏಳಿಗೆಗಾಗಿ ಶ್ರಮಿಸುತ್ತಿರುವ ರೈತರ ಮತ್ತು ಸೈನಿಕರು ಚೆನ್ನಾಗಿದ್ರೆ ಮಾತ್ರ ದೇಶದ ಏಳಿಗೆ ಸಾಧ್ಯ. ಈ ನಿಟ್ಟಿನಲ್ಲಿ ಸರ್ಕಾರ ರಾಜಕೀಯವಾಗಿ ನಮಗೆ ಮೀಸಲಾತಿ ನೀಡಬೇಕೆಂದು ಒತ್ತಾಯಿಸುತ್ತೇವೆ ಎಂದರು. ಸೇನೆಯಲ್ಲಿ ಎಲ್ಲ ಜನಾಂಗದವರು ಸೇವೆ ಸಲ್ಲಿಸುತ್ತಿದ್ದಾರೆ. ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಸೈನಿಕರಿದ್ದಾರೆ. ಆದರೆ ನಮಗೆ ರಾಜಕೀಯವಾಗಿ ಯಾವುದೇ ಸ್ಥಾನಮಾನ ದೊರಕಿಲ್ಲ. ನಮ್ಮ ದೇಶದಲ್ಲಿ 552 ಜನ ಸಂಸದರು, 4000 ಜನ ಶಾಸಕರಿದ್ದಾರೆ. ಅವರ ಮಕ್ಕಳು ಯಾರಾದರೂ ದೇಶ ಸೇವೆಯಲ್ಲಿ ಸೈನಿಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರಾ? ಅವರವರ ಮಕ್ಕಳಿಗೆ ರಾಜಕೀಯದಲ್ಲಿ ಸ್ಥಾನ ಕೊಡಲು ಮುಂದಾಗುತ್ತಾರೆ. ಹಾಗೆ ಮಂತ್ರಿಗಳು ಕೂಡ ಆಗುತ್ತಾರೆ. ಆದರೆ ಸೈನಿಕರ ಮತ್ತು ರೈತರ ಮಕ್ಕಳು ಯಾವ ಕ್ಷೇತ್ರದಲ್ಲೂ ಮುಂದೆ ಬಂದಿಲ್ಲ. ಇದನ್ನೆಲ್ಲ ಗಮನಿಸಿದರೆ ನಮ್ಮ ರಾಜಕೀಯ ವ್ಯವಸ್ಥೆ ಹದಗೆಟ್ಟಿದೆ. ಎಲ್ಲ ವರ್ಗದವರಿಗೆ ಮೀಸಲಾತಿ ನೀಡಿದಂತೆ ನಮ್ಮ ಮಾಜಿ ಸೈನಿಕರಿಗೂ ಕೂಡ ಮೀಸಲಾತಿ ಕೊಟ್ಟು ರಾಜಕೀಯ ಪಕ್ಷದಲ್ಲಿ ಸೀಟ್ ಕೊಡಬೇಕೆಂದು ಆಗ್ರಹಿಸುತ್ತೇವೆ ಎಂದರು. ತಮ್ಮ ಜೀವನವನ್ನು ಲೆಕ್ಕಿಸದೆ ದೇಶ ಸೇವೆಗಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟ ಸೈನಿಕರು ಅನೇಕ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಹಾಸನ ಜಿಲ್ಲೆಯಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಸೈನಿಕರು ದೇಶ ಸೇವೆ ಸಲ್ಲಿಸಿ ನಿವೃತ್ತಿ ಪಡೆದಿದ್ದೇವೆ. ನಮಗೆ ಕೂಡಲೇ ಜಿಲ್ಲಾಡಳಿತ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ತಲುಪಬೇಕಿರುವ ಸೌಲಭ್ಯಗಳನ್ನು ಶೀಘ್ರ ತಲುಪಿಸುವ ನಿಟ್ಟಿನಲ್ಲಿ ಗಮನ ಹರಿಸಬೇಕೆಂದು ಮನವಿ ಮಾಡಿದರು. ಇತ್ತೀಚಿನ ದಿನಗಳಲ್ಲಿ ಜನಪ್ರತಿನಿಧಿಗಳು ಕೂಡ ಮಾಜಿ ಸೈನಿಕರನ್ನ ಕಡೆಗಣಿಸಿದ್ದಾರೆ. ನಮ್ಮ ಹಕ್ಕುಗಳ ಬಗ್ಗೆ ಯಾರೊಬ್ಬರೂ ಧ್ವನಿ ಎತ್ತಿಲ್ಲ. ಆದ್ದರಿಂದ ಮಾಜಿ ಸೈನಿಕರಿಗೂ ರಾಜಕೀಯ ಮೀಸಲಾತಿ ನೀಡಿ ರಾಜಕೀಯ ಸ್ಥಾನಮಾನ ನೀಡಬೇಕೆಂದು ಒತ್ತಾಯಿಸಿದರು. ಸಂಘದ ಪದಾಧಿಕಾರಿಗಳಾದ ಪ್ರದೀಪ್, ಬಾಲಕೃಷ್ಣ, ಚಂದ್ರೇಗೌಡ, ಬಸವರಾಜ್ ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಸರ್ಕಾರದಿಂದ ಈಡೇರಿಸಲೆಂದು ಕೇಳಿಕೊಳ್ಳುತ್ತಾ ನಾವು ಇಲ್ಲಿ ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಪತ್ರಕರ್ತರಿಗೂ ನಮಸ್ಕರಿಸುತ್ತಾ, ನಾವು ಮಾಜಿ ಸೈನಿಕರಾಗಿ ನಾವು ದೇಶ ಸೇವೆಯನ್ನು ಮಾಡಿದ್ದೀವಿ. ಆದರೆ ನಾವು ದೇಶ ಸೇವೆ ಮಾಡಿರ್ತೀವಿ ಅಂತ ಹೇಳೋದಕ್ಕೆ
ಪಾಪ ನಿಮಗೆ ಅಲ್ಲೆಲ್ಲ ನೋಡೋಕ್ಕಾಗಲ್ಲ. ನಾವು ಆ ರೀತಿ ಆ ಕಷ್ಟದಲ್ಲಿ ನಾವು ಸೇವೆಯನ್ನು ಮಾಡಿ ಬಂದಿರ್ತೀವಿ. ನಾವು ಸೇವೆಗೆ ಸೇರಿಕೊಂಡಾಗ ನಮಗೆ ಒಂದು ದೇಶದಲ್ಲಿ ಕರ್ಕೊಂಡು ಹೋಗ್ತಾರೆ, ಸಿಕ್ಕಿಂ ಜಾಗದಲ್ಲಿ. ಆ ಜಾಗದಲ್ಲಿ ಕರ್ಕೊಂಡು ಹೋದಾಗ ನಮ್ಗೆ ಹೇಳ್ತಾರೆ, ನೋಡಪ್ಪ ಈ ಕಡೆ ಭೂಟಾನ್ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗೊರೂರು ವ್ಯಾಪ್ತಿಯ ಹೇಮಾವತಿ ಯೋಜನಾ ವಲಯ ಕಚೇರಿಯಲ್ಲಿ ಅಕ್ರಮ, 5 ಪ್ರಕರಣಗಳ ತನಿಖೆಯನ್ನ ಸಿಐಡಿ ಅಥವಾ ಇಲಾಖೆ ವಿಚಾರಣೆ ನಡೆಸಲು ಆಗ್ರಹ, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆರ್ ಮೋಹನ್ ಒತ್ತಾಯ. ಸಕಲೇಶಪುರದಲ್ಲಿ ನವಜಾತ ಗಂಡು ಮಗು ಮಾರಾಟ ಆರೋಪ, ಹುಟ್ಟಿದ ಗಂಡು ಮಗುವನ್ನ ಸಾಕಲು ಸಾಧ್ಯವಾಗದೆ ಮಾರಾಟ ಮಾಡಲು ಯತ್ನಿಸಿದ ತಾಯಿ ಆಶಾ ಕಾರ್ಯಕರ್ತೆ ಸೇರಿ 5 ಬಂಧನ. ಹಾಸನ ನಗರ ಹಾಗೂ ತಾಲೂಕಿನ ವಿವಿಧ ಸ್ಥಳಗಳಲ್ಲಿ ಸರಕಳವು ಪ್ರಕರಣ, 3 ಆರೋಪಿಯನ್ನ ಬಂಧಿಸಿದ ಪೊಲೀಸರು, 7 ಲಕ್ಷ ಮೌಲ್ಯದ ಚಿನ್ನಾಭರಣ ವಶ. ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುಜೀತಾ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದ್ರೆ HCN ನ್ಯೂಸ್.